किसी भी जन्म उत्सव से डरने की जरूरत नहीं। एमएलए यत्नाल, बीजापुर सिटी एमएलए बसनगौड़ा पाटिल यत्नाल कुछ दिन से चुप रहकर अब फिर से मैदान में उतरकर सियासत में लग गए हैं। इनका कहना है कि हमें किसी के जन्म उत्सव से घबराने की ज़रूरत नहीं। जिन लोगों को जाना है जाएं। ज़्यादा लोग शामिल होने पर सरकार बनने के सपने मत देखें नेता। कर्नाटका की जनता बहुत समझदार है, कब क्या करना है सब पता है राज्य की जनता को। और राहुल गांधी ने राज्य में इतनी भीड़ को कभी नहीं देखा था, इसीलिए सिद्धरामैया और डीके शिवकुमार को गले लगाने की बात कही। राहुल ने पूरे देश को मैं नाश कर रहा हूं, तुम दोनों एक होकर कर्नाटका को नाश करें कहा होगा। राहुल ने इस तरह का बयान दिया एमएलए यत्नाल ने। ರಾಹುಲ್ ಗಾಂಧಿ ಇರುವುದು ಕರ್ನಾಟಕದಾಗ ಇಷ್ಟು ಮಂದಿನ ನೋಡಿರಲಿಲ್ಲ, ಅದಕ್ಕೆ ಅಪ್ಗೋರತ್ ಹೇಳ ಅಪ್ಕೊಂಡು ಇಬ್ಬರು ನಾಶ ಆಗಿರತ್ತೆ ಹೇಳ ಸಂದೇಶ. ಇಬ್ಬರದು ನಾಶ ಆಗರಿ ಜಲ್ದಿ. ನಾ ಅಂತೂ ದೇಶನಾಗ ನಾಶ ನಾ ಮಾಡ್ಲಕತ್ತೀನಿ, ನೀವು ಕರ್ನಾಟಕದಾಗ ಇಬ್ಬರು ಕೂಡ ನಾಶ ಮಾಡಿರತ್ತೆ. ಅವರು ಸನ್ನೆ ಮಾಡ್ಯಾರ, ಇವ್ರು ಸನ್ನೆ ಪ್ರಕಾರ ಇವ್ರು ನಡೆದ ಇಟ್ಟೇ ಆಗೈತೆ, ಮತ್ತೇನಾಗ್ತದೆ. ನಾನು ಸೂಕ್ತ ಕಾಲದಲ್ಲಿ ನಮ್ಮ ಹಿರಿಯರು ಎಲ್ಲ ಗಮನ ತೊಗೊಂಡಾರ, ಇನ್ನೂ ಒಂದು ಒಳ್ಳೆಯ ನಿರ್ಣಯ ಮಾಡ್ತಾರೆ. ನಾವು ಎಲ್ಲ ಪಕ್ಷದ ಹಿರಿಯರು ನಮ್ಗೆ ವಿಶ್ವಾಸ ಇದೆ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ. ಪ್ರಧಾನಮಂತ್ರಿಗಳು ಪ್ರತಿಯೊಂದೂ ಸೆಕೆಂಡ್ದು ಈ ದೇಶದ ಮೂಲೆಯಲ್ಲಿ ನಮ್ಮ ಪಕ್ಷ, ಸರ್ಕಾರ, ನಮ್ಮ ಕಾರ್ಯಕರ್ತರ ಭಾವನೆ ತಿಳ್ಕೊಂತ ಒಬ್ಬ ಪ್ರಬಲ ನಾಯಕರು ಇರೋದ್ರಿಂದ ನಾವು ಯಾರೂ ವಿಚಲಿತರಾಗೋದು ಬೇಡ. ನಾ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಈ ರಾಜ್ಯದ ಕಾರ್ಯಕರ್ತರ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ, ಯಾರೂ ಭಯಪಡಬೇಡಿ, ಆತಂಕಕ್ಕೊಳಗಾಗಬೇಡ್ರಿ. ಸೂಕ್ತ ಕಾಲದಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ನಮ್ಮ ಪಕ್ಷಕ್ಕಿದೆ, ನಮ್ಮ ಸರ್ಕಾರಕ್ಕಿದೆ, ನಾವು ಕೊಡ್ತೀವಿ. ಕಾರ್ಯಕರ್ತರು ನಮ್ಮ ಪಕ್ಷದ ಒಂದು ಮೂಲ ಬೇರು. ಅವರು ನಮ್ಮ ಈ ಎಷ್ಟೆಲ್ಲ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಬೆಳೀಲಿಕ್ಕೆ ಕಾರ್ಯಕರ್ತರೇ ಕಾರಣ. ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಎಮ್.ಎಲ್.ಎ ಆಗಿವಿ, MP ಆಗಿವಿ, ನಮ್ಮ ಸರ್ಕಾರ ಬಂದಿದೆ, ಪ್ರಧಾನಮಂತ್ರಿ ಮೋದಿಯವರಾಗಿದ್ದಾರೆ. ಇವತ್ತು ಕಾರ್ಯಕರ್ತರ ಬಗ್ಗೆ ಅಸಹ್ಯವಾಗಿ ಮಾತಾಡೋದು, ಹಗುರವಾಗಿ ಮಾತಾಡೋದು ಅದು ಭಾಳ ಗೌರವ ತರುವಂಥದ್ದಲ್ಲ. ಮತ್ತು ಕಾರ್ಯಕರ್ತರ ಭಾವನೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಹೇಳುವಂಥ ಹಕ್ಕಿದೆ. ಅವರು ಯಾರನ್ನ ಬಯಸ್ತಾರೆ ಅದನ್ನು ನಮ್ಮ ಪಕ್ಷದ ಹಿರಿಯರು ಗಮನಿಸ್ತಿರ್ತಾರೆ. ಯಾರ ಬಗ್ಗೆ ಏನಿದೆ ಅನ್ನೋಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಏನು ಆ ಒಂದು ಕೊಲೆ ಆದಮೇಲೆ ಸಾಕಷ್ಟು ನೋವಾಗಿದೆ, ನಮ್ಮ ಕಾರ್ಯಕರ್ತರಿಗೂ ನೋವಾಗಿದೆ. ಎಲ್ಲೋ ನಮಗೆ ಅಭದ್ರತೆ ಅನ್ನುವಂಥ ಭಯ ಕಾಡ್ತಾ ಇದೆ. ಅದನ್ನೆಲ್ಲನೂ ನಮ್ಮ ಪಕ್ಷದ ಹಿರಿಯರು ಗಮನಿಸಿದ್ದಾರೆ. ಅವ್ರು ಗಮನಿಸಲತ್ತಿಲ್ಲ, ಕೇಂದ್ರ ಹೈಕಮಾಂಡು ಗಮನಿಸಿದೆ, ಸೂಕ್ತ ನಿರ್ಣಯ ತಗೋತಾರೆ. ಯಾರೂ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತಾಡೋದು, ಅವ್ರ ಬಗ್ಗೆ ಬಹಳ ಒಂದು ರೀತಿ ಕೀಳು ಮಟ್ಟದಲ್ಲಿ ಮಾತಾಡೋದು, ರಕ್ಷಣೆ ಕೊಡೋದು ಎಲ್ಲರಿಗೂ ಆಗ್ತದನೋ ಈ ರೀತಿ ಉದ್ದಟತನದ ಉತ್ತರ ಯಾರೂ ಕೊಡಬಾರ್ದು. ಕಾರ್ಯಕರ್ತರಂದ್ರೆ ನಮ್ಮ ಪಕ್ಷದ ದೇವರಿದ್ದಾರೆ. ಏನು ಮಾಡ್ಬೇಕ್ರಿ, ರಾಹುಲ್ ಗಾಂಧಿ ಇರುವುದು ಕರ್ನಾಟಕದಾಗ ಇಷ್ಟು ಮಂದಿನ ನೋಡಿರಲಿಲ್ಲ, ಅದಕ್ಕೆ ಅಪ್ಗೋರತ್ ಹೇಳ ಅಪ್ಕೊಂಡು ಇಬ್ಬರು ನಾಶ ಆಗಿರತ್ತೆ ಹೇಳ ಸಂದೇಶ. ಇಬ್ಬರದು ನಾಶ ಆಗರಿ ಜಲ್ದಿ. ನಾ ಅಂತೂ ದೇಶನಾಗ ನಾಶ ನಾ ಮಾಡ್ಲಕತ್ತೀನಿ, ನೀವು ಕರ್ನಾಟಕದಾಗ ಇಬ್ಬರು ಕೂಡ ನಾಶ ಮಾಡಿರತ್ತೆ. ಅವರು ಸನ್ನೆ ಮಾಡ್ಯಾರ, ಇವ್ರು ಸನ್ನೆ ಪ್ರಕಾರ ಇವ್ರು ನಡೆದ ಇಟ್ಟೇ ಆಗೈತೆ, ಮತ್ತೇನಾಗ್ತದೆ. ಸರ್, ಸಿದ್ದರಾಮಯ್ಯ ಇದ್ರ ಬಗ್ಗೆ ಭಾಳ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಸಾಯಂಕಾಲ ಮಾತಾಡ್ತೀನಿ ಅಂತೇಳಿ ಹೇಳ್ಯಾರ. ಬೆಳಿಗ್ಗೆ ಫೋನ್ ಮಾಡಿದ್ದೆ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯಲ್ಲೇನು ಧೂಣಿ ನದಿಯಿಂದ ನಮ್ಮ ರೈತರ ಬೆಳೆಯನ್ನು ನಾಶ ಆಗಿದೆ, ಎಲ್ಲರಿಗೂ ಅವ್ರಿಗೆ ಸಿಗಬೇಕಾದಂಥ ನ್ಯಾಯಯುತವಾದಂಥ ಪರಿಹಾರವನ್ನು ಕೊಡಿಸಲಿಕ್ಕೆ ನಾನು 100% ಪ್ರಯತ್ನ. ಸರ್, ತಾರತಮ್ಯ ಮಾಡ್ತಿದ್ದಾರಂತ ಸರ್? ಹಿಂಗೇನೂ ತಾರತಮ್ಯ ಆಗೋಲ್ಲ. ವಿಜಯಪುರ ಜಿಲ್ಲೆಗೆ ಯಾರೂ ತಾರತಮ್ಯ ಮಾಡೋಷ್ಟು ಶಕ್ತಿ ಯಾರಿಗೂ ಇಲ್ಲ. ಭಾಳ ವಿಜಯಪುರ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಅನ್ಯಾಯದ ಕೇಳುವಂಥ ಶಕ್ತಿ ಬಿಜಾಪುರ ಇರೋದ್ರಿಂದ ಅನ್ಯಾಯ ಆಗೋದು ಸಾಧ್ಯ ಇಲ್ಲ, ಅದು ಆಗೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಆ ರೀತಿ ಯಾವುದೇ ರೀತಿ ವಿಜಯಪುರ ಜಿಲ್ಲೆಯ ಜನರ ಜೊತೆಗೆ ಅನ್ಯಾಯ ಮಾಡೋದು